ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ನಡೆಸ್ತಾ ಇರೋದಕ್ಕೆ ರಾಜ್ಯದಾದ್ಯಂತ ಧರ್ಮಸ್ಥಳದ ಭಕ್ತರು ಸಿಡಿದೆದ್ದಿದ್ದಾರೆ, ಪ್ರತಿಭಟನೆ ನಡೆಸಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ, ಜನಾರ್ದನ್ ಪೂಜಾರಿ ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳ ಹಾಳಾಗ್ತಾ ಇದೆ ಅಂತ ಜನಾರ್ದನ ಪೂಜಾರಿ ಕಣ್ಣೀರು ಹಾಕಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದಾರೆ ಜನಾರ್ದನ ಪೂಜಾರಿ. ಒಂದು ದೇವಸ್ಥಾನ ಹಾಳಾಗ್ತಾ ಇದೆ, ಆದ್ರೂ ಕೂಡ ಸಿಎಂ ಮಾತಾಡ್ತಾ ಇಲ್ಲ. ಮೋದಿಜಿ, ನಿಮಗೆ ತಾಕತ್ತಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಭಾಷಣ ಮಾಡಿ, ನನಗೆ ನಾಚಿಕೆಯಾಗ್ತಾ ಇದೆ ಅಂತ ಗುಡುಗಿದ್ದಾರೆ ಕಾಂಗ್ರೆಸ್ ನಾಯಕ ಜನಾರ್ದನ ಪೂಜಾರಿ. ಧರ್ಮಸ್ಥಳ ಹಾಳಾಗ್ತಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದಾರೆ ಜನಾರ್ದನ ಪೂಜಾರಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ, ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ. ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ. ಒಂದು ಧರ್ಮಸ್ಥಳವನ್ನು, ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಆದ್ದರಿಂದ ಹೇಳ್ತಿದ್ದೇನೆ, ಹೆದರಬೇಡಿ, ನಾವಿದ್ದೇವೆ. ಕುದ್ರೋಳಿ ದೇವಸ್ಥಾನ ಇದೆ, ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ, ಹೆದರಬೇಡಿ. ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ. ಆ ಧರ್ಮಸ್ಥಳ ಏನಾಗಿರ್ತಾ ಇದ್ದಾರೆ, ಭಾರತದ ಸಂಸ್ಕೃತಿ. ಮನುಷ್ಯ ಸತ್ತ ಕೂಡಲೇ ಅವನನ್ನು ದೇವಸ್ಥಾನದಲ್ಲಿ, ಅದರ ಒಟ್ಟಾರದಲ್ಲಿ ಊತಿ ಅದೊಂದು ಕ್ರಮ. ಇವತ್ತು SIT ಅವರು ಹುಡುಕಿದ್ರು, ಏನು ಸಿಗಲಿಲ್ಲ. ಹೌದು, ಸಿಗುವುದಿಲ್ಲ. ಎಷ್ಟು ಹುಡುಕಿದ್ರು ನೀವು, ಸಿಗುವುದಿಲ್ಲ. ಪ್ರಧಾನಮಂತ್ರಿಯವರೇ, ಮೋದಿಯವರೇ, ಏನು ಮಾಡ್ತಿದ್ದೀರಿ? ಒಂದು ಧರ್ಮಸ್ಥಳ ಇದರ ಹೆಸರು ಹಾಳಾಗ್ತಾ ಇದೆ. ಮೋದಿಯವರೇ, ನಿಮಗೆ ಧೈರ್ಯ ಇದ್ದರೆ, ನಿಮಗೆ ತಾಕತ್ತಿದ್ದರೆ ಹೋಗಿ ಧರ್ಮಸ್ಥಳಕ್ಕೆ, ನಿಂತಲ್ಲಿ ಭಾಷಣ ಮಾಡಿ. ಮೋದಿಯವರೇ ಕೇಳಿ, ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನು ಉತ್ತಿಳಿಲ್ವೋ, ದೇವಸ್ಥಾನಗಳಲ್ಲಿ ಮಾತ್ರವೋ ಅಂತ ಕೇಳಿ ಮುಸ್ಲಿಂ ಮೋದಿಯವರೇ. ಧರ್ಮಸ್ಥಳ ಧರ್ಮಸ್ಥಳ ಅದರ ಭಕ್ತ ನಾನು. ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತನಲ್ಲ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.